ಹಾಯ್, 5ನೇ ತರಗತಿಯ ಮೂಲ ವಿಜ್ಞಾನ ಪಾಠ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ನಾವು 1ನೇ ಅಧ್ಯಾಯದ ಸಸ್ಯಲೋಕದೆಡೆಗೆ ಎಂಬ ಪಾಠ ಭಾಗದಲ್ಲಿ ಧಾರಾಳ ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಕಳೆದ ಪಾಠ ಭಾಗಗಳಲ್ಲಿ ಏನೆಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ? ಒಂದು ಸಸ್ಯದ ವಿವಿಧ ಭಾಗಗಳನ್ನು ನಾವು ಆಹಾರಕ್ಕಾಗಿ ಉಪಯೋಗಿಸ್ತೇವೆ ಎಂಬುದನ್ನು ತಿಳ್ಕೊಂಡಿದ್ದೇವೆ. ಸಸ್ಯಗಳ ಯಾವೆಲ್ಲ ಭಾಗಗಳನ್ನು ನಾವು ಆಹಾರಕ್ಕಾಗಿ ಉಪಯೋಗಿಸ್ತೇವೆ? ಸಸ್ಯಗಳ 6 ಭಾಗಗಳನ್ನು ನಾವು ಆಹಾರಕ್ಕಾಗಿ ಉಪಯೋಗಿಸ್ತೇವೆ. ಯಾವುದೆಲ್ಲ 6 ಭಾಗಗಳು? ಬೇರು, ಕಾಂಡ, ಎಲೆ, ಹೂವು, ಕಾಯಿ, ಹಣ್ಣು. ಹೀಗೆ ಒಂದು ಸಸ್ಯದ ವಿವಿಧ ಭಾಗಗಳನ್ನು ನಾವು ಆಹಾರಕ್ಕಾಗಿ ಉಪಯೋಗಿಸ್ತೇವೆ, ಅಥವಾ ಸಸ್ಯಗಳ ವಿವಿಧ ಭಾಗಗಳನ್ನು ನಾವು ಆಹಾರಕ್ಕಾಗಿ ಉಪಯೋಗಿಸ್ತೇವೆ. ಕೆಲವೊಮ್ಮೆ ಕೆಲವು ಸಸ್ಯಗಳ ಬೇರೆ ಬೇರೆ ಭಾಗಗಳನ್ನು ನಾವು ಆಹಾರಕ್ಕಾಗಿ ಉಪಯೋಗಿಸ್ತೇವೆ. ಒಂದೇ ಸಸ್ಯದ ಬೇರೆ ಬೇರೆ ಭಾಗಗಳನ್ನು ಕೂಡ ಆಹಾರಕ್ಕಾಗಿ ಉಪಯೋಗಿಸ್ತೇವೆ. ಅವುಗಳಿಗೂ ಕೂಡ ನಾವು ಧಾರಾಳ ಉದಾಹರಣೆಗಳನ್ನು ನೋಡಿದ್ದೇವೆ. ನಮ್ಮ ಪರಿಸರದಲ್ಲಿ ಇನ್ನಷ್ಟು ಸಸ್ಯಗಳು ಇದಕ್ಕೆ ಉದಾಹರಣೆಯಾಗಿ ನಮಗೆ ಕಂಡು ಹಿಡಿಯಬಹುದು. ನೀವು ಕಂಡು ಹಿಡಿದಿದ್ದೀರಿ, ಇನ್ನೂ ಕೂಡ ನಮಗೆ ಧಾರಾಳ ಉದಾಹರಣೆಗಳನ್ನು ಕಂಡು ಹಿಡಿಯಬಹುದು. ಬೇರೆ ಸಸ್ಯಗಳ ಭಾಗಗಳನ್ನು ನಾವು ಬೇರೆ ಯಾವುದಕ್ಕೆ ಉಪಯೋಗಿಸ್ತೇವೆ? ಸಸ್ಯಗಳ ಭಾಗಗಳು ಔಷಧಿಯಾಗಿ ಉಪಯೋಗಿಸ್ತೇವೆ ಎಂಬುದನ್ನು ಕೂಡ ನಾವು ಕಲಿತುಕೊಂಡಿದ್ದೇವೆ. ಔಷಧಿ ಸಸ್ಯಗಳು ಯಾವುದೆಲ್ಲ? ತುಂಬ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ನಮ್ಮ ಮನೆಯಲ್ಲಿ ಅರಳುವಂತಹ ದಾಸವಾಳ, ಉದಾಹರಣೆಗಳು ಆಡುಸೋಗೆ, ಇನ್ನು ನೆಲನೆಲ್ಲಿ, ಕುರುಂದೋಟಿ, ಎಷ್ಟೋ ಸಸ್ಯಗಳನ್ನು ನಾವು ನೋಡಿದ್ದೇವೆ. ನೀವು ಅದಕ್ಕೆ ಉದಾಹರಣೆಗಳನ್ನು ಬರ್ದಿದ್ದೀರಾ? ಬರೀಲಿಲ್ವಾ? ಬರೆದಿದ್ದರೆ ಅದನ್ನು ಟೀಚರ್ ಕಳಿಸಿದ್ದೀರಾ? ಬರೆಯದವರು ಇನ್ನೂ ಕೂಡ ಧಾರಾಳ ಉದಾಹರಣೆಗಳನ್ನು ಕಂಡು ಹಿಡಿದು ಬರೀಬೋದು. ಔಷಧಿ ಸಸ್ಯಗಳಾಗಿ ಉಪಯೋಗಿಸ್ತೇವೆ. ಇನ್ನು ಬೇರೆ ಯಾವುದಕ್ಕೆ ಉಪಯೋಗಿಸ್ತೇವೆ? ಔಷಧಿ ಸಸ್ಯವಾಗಿ ಉಪಯೋಗಿಸ್ತೇವೆ. ಇನ್ನು ಧಾರಾಳವಾಗಿ ಆಹಾರಕ್ಕೆ, ಪರಿಮಳಕ್ಕೂ ರುಚಿಗೂ ಬೇಕಾಗಿ ನಾವು ಈ ಸಸ್ಯಗಳನ್ನು ಉಪಯೋಗಿಸ್ತೇವೆ. ಏಲಕ್ಕಿಯನ್ನು ಉಪಯೋಗಿಸ್ತೇವೆ, ಲವಂಗವನ್ನು ಉಪಯೋಗಿಸ್ತೇವೆ, ಶುಂಠಿಯನ್ನು ಉಪಯೋಗಿಸ್ತೇವೆ, ಅರಶಿನವನ್ನು ಉಪಯೋಗಿಸ್ತೇವೆ. ಇವುಗಳು ಆಹಾರವಾಗಿ ಉಪಯೋಗಿಸಲ್ಪಡ್ತದೆ. ಇನ್ನು ಸುಗಂಧ ದ್ರವ್ಯಗಳಾಗಿ ಕೂಡ ಉಪಯೋಗಿಸಲ್ಪಡುತ್ತದೆ. ಆಹಾರದ ರುಚಿಯನ್ನು ಹೆಚ್ಚಿಸಲಿಕ್ಕೂ ಕೂಡ ಇವುಗಳು ಉಪಯೋಗ ಆಗ್ತದೆ. ಇನ್ನು ಅನೇಕ ವಸ್ತುಗಳಿವೆ. ನಾವು ಕೊತ್ತಂಬರಿ ಹಾಕ್ತೇವೆ, ಜೀರಿಗೆ ಹಾಕ್ತೇವೆ, ಮೆಂತೆ ಹಾಕ್ತೇವೆ. ಎಷ್ಟು ಪದಾರ್ಥಗಳು, ಎಷ್ಟೆಷ್ಟು ವಸ್ತುಗಳು, ನಾವು ಉಪಯೋಗಿಸುವ ಎಷ್ಟೋ ವಸ್ತುಗಳು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಇವೆಲ್ಲ ವಸ್ತುಗಳನ್ನು ಉಪಯೋಗಿಸ್ತೇವೆ. ಇದಕ್ಕೆ ತುಂಬ ಉದಾಹರಣೆಗಳನ್ನು ನೀವು ಕಂಡು ಹಿಡಿದಿದ್ದೀರಿ, ಇನ್ನೂ ಕೂಡ ನಿಮಗೆ ಕಂಡು ಹಿಡಿಬೋದು. ಇನ್ನು ಸಸ್ಯಗಳು ಆಹಾರವನ್ನು ಸ್ವತಃ ತಯಾರಿಸ್ತದೆ ಅಂತ ಹೇಳಿ ನಾವು ಕಂಡುಕೊಂಡಿದ್ದೇವೆ. ಸಸ್ಯಗಳು ಸ್ವತಃ ಆಹಾರವನ್ನು ತಯಾರಿಸುವ ಆ ಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ
ಅಥವಾ ಫೋಟೋಸಿಂಥಸಿಸ್ ಅಂತ ಹೇಳ್ತೇವೆ. ಸಸ್ಯಗಳು ಆಹಾರವನ್ನು ತಯಾರಿಸುವ ಕ್ರಿಯೆಯನ್ನು ನಾವು ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಅಂತ ಕರಿತೇವೆ. ಸಸ್ಯಗಳು ಹೇಗೆ ಆಹಾರವನ್ನು ತಯಾರಿಸ್ತದೆ? ಸಸ್ಯಗಳು ಸೂರ್ಯಪ್ರಕಾಶದ ಸಾನ್ನಿಧ್ಯದಲ್ಲಿ ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ನೀರನ್ನು ಹೀರಿಕೊಂಡು ಆಹಾರವನ್ನು ತಯಾರಿಸ್ತದೆ. ಸಸ್ಯಗಳಲ್ಲಿ ಆಹಾರ ಹೇಗೆ ತಯಾರಿಯಾಗ್ತದೆ? ಸೂರ್ಯಪ್ರಕಾಶದ ಸಾನ್ನಿಧ್ಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಹೀರಿಕೊಂಡು ಸಸ್ಯಗಳಲ್ಲಿರುವ ಹರಿತನ್ನು ಉಪಯೋಗಿಸಿಕೊಂಡು ಸಸ್ಯಗಳು ಆಹಾರವನ್ನು ತಯಾರಿಸ್ತದೆ. ಹೀಗೆ ತಯಾರಿಸಿದ ಆಹಾರವು ಗ್ಲೂಕೋಸ್ ರೂಪದಲ್ಲಿರ್ತದೆ. ಗ್ಲೂಕೋಸನ್ನು ಸಸ್ಯಗಳು ಪಿಷ್ಟವಾಗಿ ಬದಲಿಸಿ ಸಸ್ಯಗಳಲ್ಲಿ ಸಂಗ್ರಹ ಮಾಡಿಡ್ತದೆ. ಗ್ಲೂಕೋಸ್ ರೂಪದಲ್ಲಿ ತಯಾರಿಯಾದ ಆಹಾರವನ್ನು ಪಿಷ್ಟ ರೂಪದಲ್ಲಿ ಬದಲಿಸಿ ಸಸ್ಯಗಳ ಬೇರೆ ಬೇರೆ ಭಾಗಗಳಲ್ಲಿ ಸಂಗ್ರಹ ಮಾಡಿಡ್ತದೆ. ಕಬ್ಬು ನೋಡಿದಾಗ ಕಬ್ಬಿನ ಕಾಂಡದಲ್ಲಿ ಸಂಗ್ರಹವಾಗ್ತದೆ, ಭತ್ತದ ಬೀಜದಲ್ಲಿ ಸಂಗ್ರಹ ಆಗ್ತದೆ, ಹಣ್ಣುಗಳು ಆ್ಯಪಲ್ನ ಹಣ್ಣಿನಲ್ಲಿ ಸಂಗ್ರಹ ಆಗ್ತದೆ. ಹೀಗೆ ಬೇರೆ ಬೇರೆ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ತಯಾರಿಸಿದ ಆಹಾರವನ್ನೆಲ್ಲ ಸಂಗ್ರಹಿಸಿ ಇಡುತ್ತದೆ. ಈ ಕ್ರಿಯೆಯನ್ನು ನಾವು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೇವೆ. ಈ ದ್ಯುತಿ ಸಂಶ್ಲೇಷಣೆಯ ಅಗತ್ಯವಾದ ಘಟಕಗಳು ಯಾವುದು ಅಂತ ನಾವು ತಿಳ್ಕೊಂಡಿದ್ದೇವೆ. ಏನೆಲ್ಲ ಘಟಕಗಳು ಬೇಕು? ಸೂರ್ಯಪ್ರಕಾಶ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರು ಬೇಕು, ಹರಿತ್ತು ಬೇಕು. ಸೂರ್ಯಪ್ರಕಾಶ, ಕಾರ್ಬನ್ ಡೈಆಕ್ಸೈಡ್, ಹರಿತ್ತು, ನೀರು ಇವುಗಳನ್ನೆಲ್ಲ ಉಪಯೋಗಿಸಿ ಸಸ್ಯಗಳು ಆಹಾರವನ್ನು ತಯಾರಿಸುತ್ತದೆ. ಈ ತಯಾರಿಸುವ ಕ್ರಿಯೆಯನ್ನು ನಾವು ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಅಂತ ಕರಿತೇವೆ. ಸಸ್ಯಗಳು ತಮ್ಮಲ್ಲಿ ಉಂಟಾದ ಆಹಾರವನ್ನು ಸಂಗ್ರಹ ಮಾಡಿ ಇಡ್ತದೆ. ಸಸ್ಯಗಳು ತಮ್ಮಲ್ಲಿ ಉಂಟಾದ ಆಹಾರವನ್ನು ಪಿಷ್ಟ ರೂಪದಲ್ಲಿ ಸಂಗ್ರಹ ಮಾಡಿ ಇಡ್ತದೆ. ಎಲ್ಲಿ ಸಂಗ್ರಹ ಮಾಡಿ ಇಡ್ತದೆ? ಸಸ್ಯದ ಬೇರೆ ಬೇರೆ ಭಾಗಗಳಲ್ಲಿ ಸಂಗ್ರಹ ಮಾಡಿ ಇಡ್ತದೆ. ಹಾಗಿದ್ರೆ ಈ ಆಹಾರ ತಯಾರಿಸುವ ಕ್ರಿಯೆ ಹೇಗೆ ನಡೀತದೆ? ಎಲ್ಲಿ ನಡೀತದೆ? ಸಸ್ಯಗಳ ಎಲೆಗಳು ಅದಕ್ಕೆ ಪ್ರಧಾನ ಪಾತ್ರವನ್ನು ವಹಿಸ್ತದೆ. ಸಸ್ಯಗಳ ಎಲೆಗಳ ಅಡಿಭಾಗದಲ್ಲಿ ಪತ್ರ ಸೂಕ್ಷ್ಮರಂಧ್ರಗಳು ಅಂತ ಹೇಳುವ ಒಂದು ಭಾಗ ಇದೆ. ನಾವು ಅದನ್ನು ತಿಳ್ಕೊಂಡಿದ್ದೇವೆ. ಪತ್ರ ಸೂಕ್ಷ್ಮರಂಧ್ರಗಳು, ಸ್ಟೊಮಾಟಾ, ಪತ್ರ ಸೂಕ್ಷ್ಮರಂಧ್ರಗಳು ಅಂತ ನಾವು ತಿಳ್ಕೊಂಡಿದ್ದೇವೆ. ಈ ಪತ್ರ ಸೂಕ್ಷ್ಮರಂಧ್ರಗಳು ಎಲ್ಲಿರ್ತವೆ? ಎಲೆಯ ಅಡಿಭಾಗದಲ್ಲಿರ್ತದೆ. ಈ ಪತ್ರ ಸೂಕ್ಷ್ಮರಂಧ್ರಗಳನ್ನು ನಮಗೆ ಬರೀ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಬರೀ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯವಿಲ್ಲದ ಕಾರಣ ಆ ಪತ್ರ ಸೂಕ್ಷ್ಮರಂಧ್ರಗಳನ್ನು ನೋಡಲಿಕ್ಕೆ ನಾವು ಒಂದು ಉಪಕರಣವನ್ನು ಉಪಯೋಗಿಸ್ತೇವೆ. ಏನು ಆ ಉಪಕರಣ? ಮೊನ್ನೆ ನಾವು ತಿಳ್ಕೊಂಡಿದ್ದೇವೆ. ಯಾವುದು ಆ ಉಪಕರಣ? ಮೈಕ್ರೋಸ್ಕೋಪ್, ಸೂಕ್ಷ್ಮದರ್ಶಕ. ಸೂಕ್ಷ್ಮದರ್ಶಕದಲ್ಲಿ ಬರೀ ಕಣ್ಣಿನಿಂದ ನೋಡಲು ಸಾಧ್ಯವಾಗದ ವಸ್ತುಗಳನ್ನು ಕೂಡ ನಮಗೆ ನೋಡಲು ಸಾಧ್ಯವಿದೆ. ಅದರ ಬೇರೆ ಬೇರೆ ಭಾಗಗಳನ್ನು ನಾವು ನೋಡಿದ್ದೇವೆ. ಸೂಕ್ಷ್ಮದರ್ಶಕದ ಬೇರೆ ಬೇರೆ ಭಾಗಗಳನ್ನು ನಾವು ನೋಡಿದ್ದೇವೆ. ಮರ್ತು ಹೋಗಿದ್ರೆ ಇನ್ನೊಮ್ಮೆ ನೋಡಿಕೊಳ್ಳಿ. ಈ ಸೂಕ್ಷ್ಮದರ್ಶಕ ಅಂದರೆ ಏನು, ಅದರ ಭಾಗಗಳು ಯಾವುದು ಎಂಬುದನ್ನು ನೋಡಿ. ಇನ್ನು ಪತ್ರ ಸೂಕ್ಷ್ಮರಂಧ್ರವನ್ನು ಹೇಗೆ ನೋಡುವುದು ಎಂಬುದನ್ನು ನಾವು ನೋಡುವ. ನಮಗೆ ಸುಲಭವಾಗಿ ನೋಡಲಿಕ್ಕೆ ಸಾಧ್ಯವಾಗುವ ಎಲೆಗಳಂದರೆ ವೀಳ್ಯದೆಲೆ ನೋಡಲಿಕ್ಕೆ ಸಾಧ್ಯ ಉಂಟು. ನಾವೊಂದು ವಿಡಿಯೋದ ಮೂಲಕ ಈ ಪತ್ರ ಸೂಕ್ಷ್ಮರಂಧ್ರವನ್ನು ಹೇಗೆ ನೋಡುವುದು ಎಂಬುದನ್ನು ನೋಡೋಣ. ನೋಡಿ ವಿಡಿಯೋವನ್ನು. ಪತ್ರ ಸೂಕ್ಷ್ಮರಂಧ್ರವನ್ನು ವೀಕ್ಷಿಸಲು ಅಗತ್ಯವಾದ ವಸ್ತುಗಳು. ಅದಕ್ಕಾಗಿ ಇಲ್ಲಿ ಉಪಯೋಗಿಸಿದ ಎಲೆ ವೀಳ್ಯದೆಲೆಯಾಗಿದೆ. ಬೀಟಲ್ ಲೀಫ್, ಕೆಸುವು, ಕರಿಮೆಣಸು, ಕಾಡು ಬಸಳೆ ಇತ್ಯಾದಿಗಳ ಎಲೆಯನ್ನು ಉಪಯೋಗಿಸಬಹುದು.
ನೆಲದಲ್ಲಿರುವ ಸಸ್ಯಗಳ ಎಲೆಗಳ ಅಡಿಭಾಗದಲ್ಲೂ ಜಲೀಯ ಸಸ್ಯಗಳ ಎಲೆಗಳ ಮೇಲ್ಭಾಗದಲ್ಲೂ ಪತ್ರಸೂಕ್ಷ್ಮ ರಂಧ್ರಗಳು ಕಂಡುಬರುತ್ತವೆ. ವೀಳ್ಯದೆಲೆಯ ಅಡಿಭಾಗದ ಪರೆಯನ್ನು ನಾವು ಇಲ್ಲಿ ಉಪಯೋಗಿಸುತ್ತೇವೆ. ನಿರೀಕ್ಷಣೆಗೆ ಅಗತ್ಯವಾದ ಇತರ ವಸ್ತುಗಳು: ಸಫ್ರಾನಿನ್ ಸ್ಟೇನ್, ಇದೊಂದು ಪಿಂಕ್ ಬಣ್ಣದ ದ್ರಾವಣವಾಗಿದೆ. ಗ್ಲಿಸರಿನ್, ಸ್ಲೈಡ್, ಕವರ್ ಸ್ಲಿಪ್, ನೀಡಲ್, ಫೋರ್ಸೆಪ್ಸ್, 3 ವಾಚ್ ಗ್ಲಾಸುಗಳು ಇತ್ಯಾದಿಗಳು ಅಗತ್ಯವಾಗಿದೆ. 3 ವಾಚ್ ಗ್ಲಾಸುಗಳಲ್ಲಿ 2ರಲ್ಲಿ ಸಾಧಾರಣ ನೀರು, ಮತ್ತೊಂದರಲ್ಲಿ ಸಫ್ರಾನಿನ್ ಸ್ಟೇನ್ ದ್ರಾವಣ ತೆಗೆದುಕೊಳ್ಳಬೇಕು. ಆ ಬಳಿಕ ವೀಳ್ಯದೆಲೆಯ ಅಡಿಭಾಗದ ಪರೆಯನ್ನು ಕಿತ್ತು ತೆಗೆಯಬೇಕು. ಹೀಗೆ ತೆಗೆಯುವಾಗ ತುಂಬ ಜಾಗ್ರತೆ ವಹಿಸಬೇಕು. ಇದಕ್ಕಾಗಿ ಒಂದು ಬ್ರಷ್ ಅಥವಾ ಫೋರ್ಸೆಪ್ಸ್ ಉಪಯೋಗಿಸಬಹುದು. ತುಂಬ ಪಾರದರ್ಶಕವಾದ ಪರೆಯನ್ನು ನಾವು ಸ್ಪೆಸಿಮೆನ್ ಆಗಿ ಉಪಯೋಗಿಸಬೇಕು. ಈ ಪರೆಯನ್ನು 1ನೇ ವಾಚ್ ಗ್ಲಾಸಿನಲ್ಲಿ ಒಮ್ಮೆ ಮುಳುಗಿಸಿ ತೆಗೆಯಬೇಕು. ನಂತರ 2ನೇ ವಾಚ್ ಗ್ಲಾಸಿನಲ್ಲಿರುವ ಸಫ್ರಾನಿನ್ ಸ್ಟೇನ್ ದ್ರಾವಣದಲ್ಲಿ 30 ಸೆಕೆಂಡಿನಷ್ಟು ಮುಳುಗಿಸಿಡಬೇಕು. ಆ ಬಳಿಕ ಇನ್ನೊಂದು ವಾಚ್ ಗ್ಲಾಸಿನಲ್ಲಿರುವ ನೀರಿನಲ್ಲಿ ಮುಳುಗಿಸಿ ತೆಗೆಯಬೇಕು. ನಂತರ ಸ್ಪೆಸಿಮೆನನ್ನು ಒಂದು ಉತ್ತಮವಾದ ಸ್ವಚ್ಛವಾದ ಒಣಗಿದ ಸ್ಲೈಡಿನ ಮಧ್ಯದಲ್ಲಿರಿಸಬೇಕು. ಈ ಸ್ಪೆಸಿಮೆನಿನ ಮೇಲೆ ಒಂದು ಡ್ರಾಪರ್ ಉಪಯೋಗಿಸಿ 1-2 ಬಿಂದು ಗ್ಲಿಸರಿನ್ ಹಾಕಬೇಕು. ಕವರ್ ಸ್ಲೈಡ್ ಉಪಯೋಗಿಸಿ ಇದನ್ನು ಮುಚ್ಚಬೇಕು. ಮುಚ್ಚುವಾಗ ಸ್ಪೆಸಿಮೆನ್ ಮುದ್ದೆಯಾಗದಂತೆ ಒಂದು ನೀಡಲ್ ಉಪಯೋಗಿಸಿರಿ. ನೀಡಲ್ ಉಪಯೋಗಿಸುವುದರಿಂದ ಸ್ಲೈಡಿನ ಒಳಗಡೆ ಏರ್ ಬಬಲ್ಸ್ ಇಲ್ಲದಂತೆ ಮಾಡಲು ಸಹಾಯವಾದೀತು. ಈ ಸ್ಲೈಡನ್ನು ಸ್ಟೇಜ್ ರಂಧ್ರದ ಬಳಿ ಒಬ್ಜೆಕ್ಟಿವ್ ಲೆನ್ಸಿಗೆ ನೇರವಾಗಿರಿಸಿ ನಮಗೆ ಪತ್ರಸೂಕ್ಷ್ಮ ರಂಧ್ರವನ್ನು ವೀಕ್ಷಿಸಬಹುದು. ವಿಡಿಯೋ ನೋಡಿದಿರಾ? ಪತ್ರಸೂಕ್ಷ್ಮ ರಂಧ್ರಗಳು ಅಂದರೆ ಏನು, ಅದನ್ನು ಹೇಗೆ ನೋಡುವುದು ಅಂತ ಹೇಳಿ ನಾವು ತಿಳ್ಕೊ. ನಿಮಗೆ ಮನೆಯಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೋಡಲಿಕ್ಕೆ ಸಾಧ್ಯ ಇಲ್ಲ. ಶಾಲೆ ಆರಂಭ ಆದರೆ ಶಾಲೆಯಲ್ಲಿ ಬಂದು ಮೈಕ್ರೋಸ್ಕೋಪನ್ನು ಉಪಯೋಗಿಸಿ ಪತ್ರಸೂಕ್ಷ್ಮ ರಂಧ್ರವನ್ನು ನೇರವಾಗಿ ನಮಗೆ ನೋಡಬಹುದು. ಈ ಪತ್ರಸೂಕ್ಷ್ಮ ರಂಧ್ರಗಳ ಮೂಲಕ ಸಸ್ಯಗಳು ಆಹಾರ ತಯಾರಿಸುವಾಗ ಏನಾಗ್ತದೆ? ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳ ಎಲೆಗಳ ಅಡಿಭಾಗದ ಮೂಲಕ ಪತ್ರಸೂಕ್ಷ್ಮ ರಂಧ್ರಗಳ ಮೂಲಕ ಎಲೆಗಳಿಗೆ ತಲುಪ್ತದೆ. ಇಲ್ಲಿ ಸಸ್ಯ ಆಹಾರವನ್ನು ತಯಾರಿಸುವ ಕ್ರಿಯೆ ನಡೀತದೆ. ಸೂರ್ಯಪ್ರಕಾಶವನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸ್ತದೆ. ಈ ಸಂದರ್ಭದಲ್ಲಿ ನಮಗೂ ಪ್ರಾಣಿಗಳಿಗೂ ಎಲ್ಲ ಜೀವರಾಶಿಗಳಿಗೂ ಉಸಿರಾಟಕ್ಕೆ ಅಗತ್ಯವಾದ ಈ ಆಮ್ಲಜನಕ ಎಲ್ಲಿಂದ ಬರ್ತದೆ? ಸಸ್ಯಗಳು ಆಹಾರ ತಯಾರಿಸುವಾಗ ಬಿಡುಗಡೆಯಾಗುವ ಅನಿಲ ಆಗಿದೆ. ನಾವು ಮಾತ್ರ ಉಸಿರಾಡುವುದಲ್ಲ, ನಾವು ಉಸಿರಾಡುವುದರ ಜೊತೆಗೆ ಈ ಸಕಲ ಜೀವರಾಶಿಗಳು ಉಸಿರಾಡುತ್ತವೆ. ನಮ್ಮ ಸಸ್ಯಗಳು ಕೂಡ ಉಸಿರಾಡುತ್ತವೆ. ಸಸ್ಯಗಳು ಆಮ್ಲಜನಕವನ್ನೇ ಹೀರ್ತದೆ, ಕಾರ್ಬನ್ ಡೈಆಕ್ಸೈಡನ್ನೇ ಬಿಡುಗಡೆ ಮಾಡ್ತದೆ. ಎಲ್ಲ ಜೀವರಾಶಿಗಳು, ಈ ಭೂಮಿಯ ಮೇಲಿರುವ ಎಲ್ಲ ಜೀವರಾಶಿಗಳು ಕೂಡ ಆಮ್ಲಜನಕವನ್ನೇ ಸ್ವೀಕರಿಸ್ತದೆ, ಅಂಗಾರಾಮ್ಲವನ್ನು ಹೊರಬಿಡ್ತದೆ. ಆಕ್ಸಿಜನನ್ನು ಹೀರಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತದೆ. ಇದು ಸಸ್ಯಗಳು ಆಹಾರ ತಯಾರಿಸುವಾಗ ಏನಾಗ್ತದೆ? ಸಸ್ಯಗಳಲ್ಲಿ ನಾವು ಉಸಿರಾಡುವಂತಹ ಆಮ್ಲಜನಕ ಕೂಡ ಬಿಡುಗಡೆಯಾಗ್ತದೆ. ಹಾಗಿದ್ರೆ ಸಸ್ಯಗಳಲ್ಲಿ 2 ಕ್ರಿಯೆಗಳು ನಡೀತದೆ. ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆ ಕೂಡ ನಡೀತದೆ.
ದ್ಯುತಿ ಸಂಶ್ಲೇಷಣೆ ಕೂಡ ನಡೀತದೆ. ದ್ಯುತಿ ಸಂಶ್ಲೇಷಣೆ ನಡೆಯುವಾಗ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಆಕ್ಸಿಜನನ್ನು ಬಿಡುಗಡೆ ಮಾಡ್ತದೆ. ಸಸ್ಯಗಳು ಉಸಿರಾಡುವಾಗ ಆಕ್ಸಿಜನನ್ನೇ ಉಸಿರಾಡ್ತದೆ, ಆಮ್ಲಜನಕವನ್ನೇ ಬಿಟ್ಟು ಕೊಡ್ತದೆ. ಹಾಗಿದ್ರೆ ಸಸ್ಯಗಳು ಕೂಡ ಆಮ್ಲಜನಕವನ್ನೇ ಉಸಿರಾಡ್ತದೆ, ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತದೆ. ಆದರೆ ಸಸ್ಯಗಳು ಆಮ್ಲಜನಕವನ್ನು ಯಾವಾಗ ಬಿಡುಗಡೆ ಮಾಡ್ತದೆ? ಸಸ್ಯಗಳು ಆಹಾರವನ್ನು ತಯಾರಿಸುವಾಗ ಮಾತ್ರ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತದೆ. ಸಸ್ಯಗಳು ಆಹಾರವನ್ನು ಯಾವಾಗ ತಯಾರಿಸ್ತದೆ? ಸಸ್ಯಗಳು ಸೂರ್ಯಪ್ರಕಾಶದ ಸಾನ್ನಿಧ್ಯದಲ್ಲಿ ಮಾತ್ರ ಆಹಾರವನ್ನು ತಯಾರಿಸ್ತದೆ. ಹಾಗಿದ್ರೆ ಈ ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಸಾಮರ್ಥ್ಯ ಇರುವುದು ಸೂರ್ಯಪ್ರಕಾಶ ಇರುವಾಗ ಮಾತ್ರ. ಹಾಗಿದ್ರೆ ಹಗಲು ಹೊತ್ತಿನಲ್ಲಿ ಮಾತ್ರ ಸಸ್ಯಗಳು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತದೆ. ಇಲ್ಲಿ ನಾವು ಅರ್ಥೈಸಬೇಕಾದ ವಿಚಾರ ಏನು? ಸಸ್ಯಗಳು ಆಹಾರವನ್ನು ತಯಾರಿಸುವಾಗ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ತದೆ, ಆಮ್ಲಜನಕವನ್ನು ಬಿಟ್ಟು ಕೊಡ್ತದೆ. ಅಲ್ಲಿ ಉಸಿರಾಟ ನಡೆದು ಹೇಗೆ? ಉಸಿರಾಟ ಆಮ್ಲಜನಕವನ್ನು ಸ್ವೀಕರಿಸ್ತದೆ, ಅಂಗಾರಾಮ್ಲವನ್ನು ಬಿಡುಗಡೆ ಮಾಡ್ತದೆ. ಸಸ್ಯಗಳಲ್ಲೂ ಕೂಡ ಉಸಿರಾಟ ನಡೀತದೆ. ಸಸ್ಯಗಳು ಆಹಾರವನ್ನು ತಯಾರಿಸುವಾಗ ಸಸ್ಯಗಳು ಹರಿತ್ತನ್ನು ಉಪಯೋಗಿಸ್ತದೆ. ಹರಿತ್ತು ಎಲೆಗಳಲ್ಲಿರ್ತದೆ. ಎಲೆಗಳಿಗೆ ಹಸಿರು ಬಣ್ಣ ಬರಲಿಕ್ಕೆ ಕಾರಣ ಏನು? ಸಸ್ಯಗಳಲ್ಲಿರುವ ಎಲ್ಲ ಎಲೆಗಳು ಕೂಡ, ಹೆಚ್ಚಿನ ಎಲ್ಲ ಎಲೆಗಳು ಕೂಡ ಹಸಿರಾಗಿರ್ತದೆ. ಇದಕ್ಕೆ ಕಾರಣ ಏನು? ಆ ವರ್ಣದ್ರವ್ಯ, ಹರಿತ್ತು ಎಂಬ ವರ್ಣದ್ರವ್ಯದಿಂದಾಗಿ ಏನಾಗಿದೆ? ಸಸ್ಯಗಳ ಎಲೆಗಳೆಲ್ಲ ಹಸಿರು ಬಣ್ಣದಿಂದಲೇ ಕಾಣ್ತದೆ. ಎಲ್ಲ ಎಲೆಗಳು ಹಸಿರು ಬಣ್ಣದಿಂದ ಕಂಡು ಬರ್ತದ? ಕೆಲವು ಕ್ರೋಟಾನ್ ಗಿಡಗಳನ್ನು ನೀವು ನೋಡಿದಿರಿ. ನೋಡಿ, ಈ ಗಿಡ ನೋಡಿ, ಇದು ಒಂದು ಗಿಡ. ಇದರ ಎಲೆಗಳ ಬಣ್ಣ ನೋಡಿ, ನೋಡಿದಿರಾ? ಇದು ಇನ್ನೊಂದು ಕ್ರೋಟಾನ್ ಗಿಡ. ನೋಡಿ, ಬಣ್ಣ ಬಣ್ಣದ ಎಲೆಗಳು. ಇದು ಇನ್ನೊಂದು ಕ್ರೋಟಾನ್ ಗಿಡ. ನೋಡಿ, ಇದರ ಎಲೆಯ ಬಣ್ಣ ಯಾವುದು ನೋಡಿ. ಈ ಎಲೆಗಳಿಗೆ ಬೇರೆ ಬೇರೆ ಬಣ್ಣ ಬರಲಿಕ್ಕೆ ಏನು ಕಾರಣ? ಹಾಗಿದ್ರೆ ಹಸಿರು ಬಣ್ಣ ಹರಿತ್ತು ಎಂಬ ವರ್ಣದ್ರವ್ಯದಿಂದ ಇದೆ. ಹಾಗಿದ್ರೆ ಈ ಎಲೆಗಳಿಗೆಲ್ಲ ಬೇರೆ ಬೇರೆ ಬಣ್ಣ ಹೇಗೆ ಬಂತು ಹೇಳ್ಬೋದಾ? ಹೇಗೆ ಬಂತು? ಏನು ಕಾರಣ? ಈ ಎಲೆಗಳು ಬೇರೆ ಬೇರೆ ಬಣ್ಣದಿಂದ ಕಂಡು ಬರಲಿಕ್ಕೆ ಅವುಗಳಲ್ಲಿರುವ ವರ್ಣದ್ರವ್ಯಗಳೇ ಕಾರಣ. ಎಲೆಗಳಲ್ಲಿರುವ ವರ್ಣದ್ರವ್ಯಗಳಿಂದಾಗಿ ಎಲೆಗಳಿಗೆ ಬೇರೆ ಬೇರೆ ಬಣ್ಣಗಳು ಬರ್ತದೆ. ಎಲೆಗಳಿಗೆ ಬೇರೆ ಬೇರೆ ಬಣ್ಣ ಬರಲಿಕ್ಕಿರುವ ವರ್ಣದ್ರವ್ಯಗಳು ಯಾವುದು ಹಾಗಿದ್ರೆ? ಕ್ಸಾಂಥೋಫಿಲ್. ಕ್ಸಾಂಥೋಫಿಲ್ ಎಂಬುದು ಎಲೆಗಳಿಗೆ ಹಳದಿ ಬಣ್ಣ ಬರಲಿಕ್ಕೆ ಕಾರಣವಾಗುವ ವರ್ಣದ್ರವ್ಯ ಆಗಿದೆ. ಕೆರೋಟಿನ್ ಎಂಬ ಒಂದು ವರ್ಣದ್ರವ್ಯ ಇದೆ. ಕೆರೋಟಿನ್ ಎಂಬ ವರ್ಣದ್ರವ್ಯವು ಕಿತ್ತಳೆ ಮಿಶ್ರಿತ ಹಳದಿ ಬಣ್ಣ ಬರಲಿಕ್ಕೆ ಕಾರಣವಾಗಿದೆ. ಇನ್ನೊಂದು ಆಂಥೋಸಯಾನಿನ್ ಎಂಬ ಒಂದು ವರ್ಣದ್ರವ್ಯ ಇದೆ. ಆಂಥೋಸಯಾನಿನ್ ಈ ವರ್ಣದ್ರವ್ಯ ಎಲೆಗಳಿಗೆ ಕೆಂಪು ಬಣ್ಣಕ್ಕೆ ಕಾರಣವಾಗಿದೆ. ಆದ ಕಾರಣ ಎಲೆಗಳಿಗೆ ಬೇರೆ ಬೇರೆ ಬಣ್ಣಗಳು ಬರಲಿಕ್ಕೆ ಕಾರಣ ಈ ವರ್ಣದ್ರವ್ಯಗಳು. ಯಾವುದೆಲ್ಲ ವರ್ಣದ್ರವ್ಯಗಳು ನೋಡಿ. ನೋಡಿದ್ರಾ? ಇವುಗಳು ಸಸ್ಯದ ಎಲೆಗಳಿಗೆ ಬೇರೆ ಬೇರೆ ಬಣ್ಣವನ್ನು ಕೊಡ್ತದೆ. ಹಾಗಿದ್ರೆ ಕೆಂಪು ದಾಸವಾಳ ಕಾಣ್ತದೆ, ಹಳದಿ ಸೂರ್ಯಕಾಂತಿ ಕಾಣ್ತದೆ. ಈ ದಾಸವಾಳದ ಬಣ್ಣ ಕೆಂಪಾಗ್ಲಿಕ್ಕೂ ಸೂರ್ಯಕಾಂತಿಯ ಬಣ್ಣ ಹಳದಿ ಆಗ್ಲಿಕ್ಕೂ ಕಾರಣವೇನು? ಏನು ಕಾರಣ?
ಹಾಗಿದ್ರೆ ಎಲೆಗಳಿಗೆ ಮಾತ್ರ ಅಲ್ಲ, ಎಲೆಗಳಿಗೂ ಹೂವುಗಳಿಗೂ ಕೆಲವೊಮ್ಮೆ ಕಾಂಡಗಳ ಬಣ್ಣವು ಬೇರೆ ಬೇರೆ ಬಣ್ಣಗಳಲ್ಲಿರ್ತದೆ. ಸಸ್ಯಗಳಲ್ಲಿ ಬೇರೆ ಬೇರೆ ಬಣ್ಣದ ಹೂಗಳಿರ್ತವೆ, ಎಲೆಗಳಿರ್ತವೆ, ಕಾಂಡಗಳಿರ್ತವೆ. ಇವುಗಳಿಗೆಲ್ಲ ಕಾರಣ ಅವುಗಳಲ್ಲಿರುವ ವರ್ಣದ್ರವ್ಯ ಆಗಿರ್ತದೆ. ಅವುಗಳಲ್ಲಿರುವ ವರ್ಣದ್ರವ್ಯ ಆಗಿರ್ತದೆ. ನೀವು ದೊಡ್ಡ ತರಗತಿಗಳಿಗೆ ಹೋದಾಗ ಈ ವರ್ಣದ್ರವ್ಯಗಳ ಬಗ್ಗೆ ನಮಗೆ ಹೆಚ್ಚು ವಿಚಾರಗಳನ್ನು ತಿಳಿಯಬಹುದು. ಸಸ್ಯಗಳು ಆಹಾರವನ್ನು ತಯಾರಿಸುವುದು ಅವುಗಳ ಎಲೆಗಳಲ್ಲಿ ಎಂಬುದನ್ನು ನಾವು ತಿಳ್ಕೊಂಡಿದ್ದೇವೆ. ಎಲೆಗಳಿಗೆ ಸೂರ್ಯಪ್ರಕಾಶದ ಅಗತ್ಯವಿದೆ ಎಂಬುದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಹಾಗಿದ್ರೆ ಈ ಪರಿಸರದಲ್ಲಿರುವ ಎಲ್ಲ ಸಸ್ಯಗಳ ಎಲೆಗಳು ಒಂದು ವಿಶೇಷವಾದ ರೀತಿಯಲ್ಲಿ ವಿನ್ಯಾಸಗೊಂಡಿದೆ. ಆ ವಿನ್ಯಾಸಗಳು ಬೇರೆ ಬೇರೆ ರೀತಿಯಲ್ಲಿ ಆಗಿದೆ. ಈ ಸಸ್ಯಗಳ ಎಲೆಗಳು ಹೇಗೆ ವಿನ್ಯಾಸಗೊಳಿಸಲ್ಪಟ್ಟಿದೆ ಎಂಬುದನ್ನು ನೋಡೋಣ. ನೋಡಿ, ಇದು ಯಾವುದು ಗಿಡ? ಇದು ದಾಸವಾಳ ಗಿಡ. ಈ ದಾಸವಾಳ ಗಿಡದ ಎಲೆಯನ್ನು ನೋಡಿದ್ದೀರಾ? ನೋಡಿ, ಒಂದು ಎಲೆ ಈ ಭಾಗದಲ್ಲಿದೆ, ಒಂದು ಎಲೆ ಈ ಭಾಗದಲ್ಲಿ, ಈ ಭಾಗದಲ್ಲಿ, ಈ ಭಾಗದಲ್ಲಿ, ಹೀಗೆ ಎಲೆಗಳಿದೆ. ಈ ಚಿತ್ರ ನೋಡಿ, ಎಲೆಗಳು ಹೀಗೆ ವಿನ್ಯಾಸಗೊಂಡಿರುವುದನ್ನು ನಾವು ಏಕಾಂತರ ವಿನ್ಯಾಸ ಅಂತ ಕರಿತೇವೆ. ಏನಂತ ಕರಿತೇವೆ? ಏಕಾಂತರ ವಿನ್ಯಾಸ ಅಂತ ಕರಿತೇವೆ. ಇನ್ನು ಪೇರಳೆ ಎಲೆಯನ್ನು ನೋಡಿ. ಪೇರಳೆ ಗಿಡ ನೋಡಿದ್ದೀರಾ? ಪೇರಳೆ ಎಲೆಯನ್ನು ನೋಡಿ. ಒಂದು ಎಲೆ ಈಚೆ ಬದಿಗೆ, ಅದರ ವಿರುದ್ಧವಾಗಿ ಮತ್ತೊಂದು ಎಲೆ, ಒಂದು ಎಲೆ ಈಚೆ ಬದಿಯಲ್ಲಿ, ಅದರ ವಿರುದ್ಧ ಮತ್ತೊಂದು ಎಲೆ. ಹೀಗೆ ಎಲೆಗಳ ಒಂದು ಬದಿಯಲ್ಲಿ ಈಚೆ ಬದಿಗೆ ಬಂದರೆ ಅದೇ ಬದಿಯಲ್ಲಿ ಮತ್ತೊಂದು ಎಲೆ ಆಚೆ ಬದಿಯಲ್ಲಿ ಇರ್ತದೆ. ಇಂತಹ ಎಲೆಯ ವಿನ್ಯಾಸ ಇರುವ ಧಾರಾಳ ಸಸ್ಯಗಳು ನಮ್ಮ ಪ್ರದೇಶದಲ್ಲಿದೆ, ನಮ್ಮ ಪರಿಸರದಲ್ಲಿದೆ. ಇವುಗಳನ್ನು ನಾವು ವಿರುದ್ಧ ವಿನ್ಯಾಸ ಅಂತ ಕರಿತೇವೆ. ವಿರುದ್ಧ ವಿನ್ಯಾಸ ಅಂತ ಕರಿತೇವೆ. ನೋಡಿ, ಚಿತ್ರ ನೋಡಿ. ಇನ್ನು ಈ ಗಿಡ ನೋಡಿ, ಎಲೆಗಳು ಸುತ್ತಲೂ ಎಲೆಗಳು ತುಂಬಿದೆ, ಸುತ್ತಲೂ ಎಲೆಗಳಿವೆ ಇದುಗಳಲ್ಲಿ. ಮಾವಿನ ಎಲೆಯನ್ನು ನೋಡಿ ನೀವು, ಹಲಸಿನ ಎಲೆ ನೋಡಿ, ಅರಳಿ ಮರದ ಎಲೆ ನೋಡಿ. ಇಂತಹ ಎಲೆಗಳಲ್ಲಿ ಸುತ್ತಲೂ ಎಲೆಗಳು ಬಂದಿರ್ತದೆ, ಕಾಂಡದ ಸುತ್ತಲೂ ಎಲೆಗಳು ಬಂದಿರ್ತದೆ. ಈ ಎಲೆಗಳನ್ನು ನಾವು ವರ್ತುಲ ವಿನ್ಯಾಸ ಅಂತ ಕರಿತೇವೆ, ಸುತ್ತಲೂ ಬಂದಿರುವ ಎಲೆಗಳು. ಹಾಗೆ ನಾವು 3 ರೀತಿಯ ವಿನ್ಯಾಸಗಳನ್ನು ಕಲಿತುಕೊಂಡೆವು. ಎಲೆಗಳಲ್ಲಿ 3 ರೀತಿಯ ವಿನ್ಯಾಸಗಳನ್ನು ಕಲಿತುಕೊಂಡೆವು: ಏಕಾಂತರ ವಿನ್ಯಾಸ, ವಿರುದ್ಧ ವಿನ್ಯಾಸ, ವರ್ತುಲ ವಿನ್ಯಾಸ. ಹೀಗಿದ್ದ ಕಾರಣ ನಮ್ಮ ಸಸ್ಯಗಳ ಎಲೆಗಳಿಗೆ ಗರಿಷ್ಠ ಸೂರ್ಯಪ್ರಕಾಶ ಸಿಗ್ತದೆ, ಧಾರಾಳ ಸೂರ್ಯಪ್ರಕಾಶ ಸಿಗ್ತದೆ. ನೀವು ಎಲೆಗಳನ್ನು ನೋಡಿ, ಹೊರಗೊಮ್ಮೆ ಇಳಿದು ನೋಡಿ, ಪ್ರತಿಯೊಂದು ಎಲೆಗಳಲ್ಲಿ ಕೂಡ ಎಲೆಗಳ ವಿನ್ಯಾಸ ಬೇರೆ ಬೇರೆ ರೀತಿಯಲ್ಲಿ ಆಗಿದೆ. ಇಂತಹ ದಾಸವಾಳದ ಹಾಗೆ ಏಕಾಂತರ ವಿನ್ಯಾಸ, ಒಂದು ಬದಿ, ಇದು ನಿರ್ದಿಷ್ಟವಾದ ಬದಿ ಇಲ್ಲ, ಯಾವುದೇ ಬದಿಗೂ ಕೂಡ ಎಲೆಗಳು ಬಂದಿರಬಹುದು, ಅಲ್ಲಿ ಇಲ್ಲಿ ಎಲ್ಲ ಎಲೆಗಳು ಹೊರ ಬಂದಿರ್ತದೆ. ಇಂತಹ ವಿನ್ಯಾಸ ಇರುವ ಧಾರಾಳ ಸಸ್ಯಗಳು ನಮ್ಮ ಪರಿಸರದಲ್ಲಿದೆ. ಇದನ್ನು ನಾವು ಏನಂತ ಕರಿತೇವೆ? ಏಕಾಂತರ ವಿನ್ಯಾಸ ಅಂತ ಕರಿತೇವೆ. ನೋಡಿ, ಈ ಸಸ್ಯದ ಎಲ್ಲ ಭಾಗಗಳಿಗೂ ಕೂಡ ಸೂರ್ಯಪ್ರಕಾಶ ಒಂದೇ ರೀತಿಯಲ್ಲಿ ಬೀಳ್ತದೆ, ಒಂದೇ ರೀತಿಯಲ್ಲಿ ಬೀಳ್ತದೆ. ಅದಕ್ಕೆ ಬೇಕಾದಂತಹ ವಿನ್ಯಾಸ ಈ ಸಸ್ಯದಲ್ಲಿ ಇದೆ. ಇದನ್ನು ಏಕಾಂತರ ವಿನ್ಯಾಸ ಅಂತ ಕರಿತೇವೆ. ಪೇರಳೆ ಗಿಡದಲ್ಲಿ ಒಂದು ಎಲೆ ಆಚೆ ಬದಿಯಲ್ಲಿ, ಅದೇ ಎಲೆಯ ಮತ್ತೊಂದು ವಿರುದ್ಧ ಬದಿಯಲ್ಲಿ ಮತ್ತೊಂದು ಎಲೆ, ಹೀಗೆ ಅಲ್ಲಿ ಇಲ್ಲಿ ಎಲೆಗಳು ಸರಿ ವಿರುದ್ಧ ಬದಿಯಲ್ಲಿ ಬಂದಿದೆ. ಇದನ್ನು ವಿರುದ್ಧ ವಿನ್ಯಾಸ ಅಂತ ಕರಿತೇವೆ. ಏನಂತ ಕರಿತೇವೆ? ವಿರುದ್ಧ ವಿನ್ಯಾಸ ಅಂತ ಕರಿತೇವೆ. ಇದಕ್ಕೂ ಇದೇ ರೀತಿಯ ಎಲೆಗಳಿರುವ ಧಾರಾಳ ಗಿಡಗಳು ನಮ್ಮ ಪ್ರದೇಶದಲ್ಲಿದೆ. ನೀವು ಕೇಪುಳ ಗಿಡವನ್ನು ನೋಡಿದ್ದೀರಾ? ಕೇಪುಳ ಹೂವನ್ನು ನೋಡಿದ್ದೀರಾ? ಬೇರೆ ಬೇರೆ ರೀತಿಯ ಕೇಪುಳ ಗಿಡವೆ. ಈ ಗಿಡದಲ್ಲಿ ನೋಡಿ, ಇದರ ಎಲೆಗಳನ್ನು ನೋಡಿ, ಸರಿ ವಿರುದ್ಧ ವಿನ್ಯಾಸ. ಇದು ಇದಕ್ಕೆ ಇನ್ನೊಂದು ಉದಾಹರಣೆ ನೋಡಿ.
ಒಂದು ಎಲೆ ಈಚೆ ಬದಿಗೆ ಬಂದಿದೆ, ಒಂದು ಎಲೆ ಈಚೆ ಬದಿಗೆ ಬಂದಿದೆ, ಒಂದು ಎಲೆ ಈಚೆ ಬದಿ, ಸರಿ ವಿರುದ್ಧ ಬದಿಯಲ್ಲಿ ಮತ್ತೊಂದು ಎಲೆ. ನೋಡಿ ಎಷ್ಟು ಚಂದವಾಗಿ ವಿನ್ಯಾಸಗೊಂಡಿದೆ ಎಲೆಗಳು, ಕಾಣ್ತದಲ್ಲ. ಇನ್ನು ಇದೇ ರೀತಿಯಲ್ಲಿ ವರ್ತುಲ ವಿನ್ಯಾಸದ ಗಿಡಗಳನ್ನು ಕೂಡ ನಮ್ಮ ಪ್ರದೇಶದಲ್ಲಿ ನಿಮಗೆ ಧಾರಾಳವಾಗಿ ಕಂಡುಹಿಡಿಯಬಹುದು. ಕಂಡುಹಿಡಿತೀರಲ್ಲ, ಇದಕ್ಕೆ ಬೇಕಾದ ಬೇರೆ ಬೇರೆ ಉದಾಹರಣೆಗಳನ್ನು ನೀವು ನಿಮ್ಮ ಪರಿಸರದಲ್ಲಿ ಕಂಡುಹಿಡಿಯಬೇಕು. ನೀವು ಆರ್ಕಿಡ್ಗಳನ್ನು ನೋಡಿದ್ದೀರಾ? ಮರದ ಮೇಲೆ ಮರ ಬೆಳೆಯುವುದನ್ನು ನೋಡಿದ್ದೀರಾ? ನೋಡಿ ಈ ವಿಡಿಯೋವನ್ನು ನೋಡಿ. ಆರ್ಕಿಡ್ಗಳೆಂದರೆ ನಮಗೆಲ್ಲರಿಗೂ ತುಂಬ ಇಷ್ಟ ಅಲ್ಲವೇ? ಅಂದವಾದ ಎಲೆಗಳು, ಹೂಗಳು ಎಷ್ಟೊಂದು ಮನೋಹರವಾಗಿವೆ. ನಿಮಗೆ ತಿಳಿದಿದೆಯೇ, ಆರ್ಕಿಡ್ಗಳು ಬಹಳ ಹಳೆಯ ಕಾಲದ ಸಸ್ಯಗಳಾಗಿವೆ. ದಶಲಕ್ಷ ವರ್ಷಗಳಿಗಿಂತ ಮೊದಲೇ ಇವುಗಳು ಈ ಭೂಮಿಯಲ್ಲಿ ಇದ್ದವು. ಕೆಲವು ಆರ್ಕಿಡ್ಗಳಂತೂ ನೂರಾರು ವರ್ಷಗಳ ಕಾಲ ಬದುಕಬಲ್ಲವು. ಆರ್ಕಿಡ್ಗಳಿಂದ ಸಂಗ್ರಹಿಸುವ ಸುಗಂಧ ದ್ರವ್ಯಗಳನ್ನು ಪರಂಪರಾಗತ ಔಷಧಿಗಳಲ್ಲೂ ಉಪಯೋಗಿಸುತ್ತಾರೆ. ಸಾಧಾರಣ ಸಸ್ಯಗಳಂತೆ ಇವುಗಳಿಗೆ ಬೆಳೆಯಲು ಮಣ್ಣು ಬೇಕಾಗಿಲ್ಲ. ತೆಂಗಿನ ಸಿಪ್ಪೆಗಳಲ್ಲೋ ಮರದ ಕೊಂಬೆಗಳಲ್ಲೋ ಇವುಗಳು ಬೆಳೆಯುತ್ತವೆ. ಇತರ ಸಸ್ಯಗಳಂತೆ ಇವುಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಹಾಗೂ ಇತರ ಪ್ರಕ್ರಿಯೆಗಳು ಜರುಗುತ್ತವೆ. ಇವುಗಳ ಬೇರುಗಳು ವಾತಾವರಣದಿಂದ ನೀರಾವಿಯನ್ನು ಹೀರುತ್ತವೆ. ವಾಸಕ್ಕಾಗಿ ಮಾತ್ರ ಇವುಗಳು ಮರಗಳನ್ನು ಆಶ್ರಯಿಸುತ್ತವೆ. ಇವುಗಳಿಂದ ಆ ಮರಗಳಿಗೆ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ಹೀಗೆ ವಾಸಿಸಲು ಮಾತ್ರ ಇತರ ಸಸ್ಯಗಳನ್ನು ಆಶ್ರಯಿಸುವ ಸಸ್ಯಗಳಿಗೆ ಎಪಿಫೈಟ್ಗಳು ಅಥವಾ ಪರಾವಲಂಬಿ ಸಸ್ಯಗಳು ಎಂದು ಕರೆಯುತ್ತಾರೆ. ನಮ್ಮ ಊರಿನಲ್ಲೂ ಸಾಧಾರಣವಾಗಿ ಕಂಡುಬರುವ ಮರಬಾಳೆ ಒಂದು ಪರಾವಲಂಬಿ ಸಸ್ಯವಾಗಿದೆ. ಪ್ರಪಂಚದಲ್ಲಿ ನಮ್ಮ ಕೇರಳದಲ್ಲೂ ಕರ್ನಾಟಕದಲ್ಲೂ ಹಾಗೂ ತಮಿಳುನಾಡಿನಲ್ಲಿ ಮಾತ್ರವೇ ಕಂಡುಬರುವ ಸಸ್ಯವಾಗಿದೆ ಈ ಮರಬಾಳೆ. ಇದರ ದಪ್ಪವಾಗಿರುವ ಬೇರುಗಳು ಮರದ ಕಾಂಡಗಳಲ್ಲಿ ಹರಡಿ ಮರದಲ್ಲಿ ಗಟ್ಟಿಯಾಗಿ ಬೇರೂರುತ್ತವೆ ಹಾಗೂ ವಾತಾವರಣದಿಂದ ನೀರಾವಿಯನ್ನು ಹೀರಲು ಸಹಾಯ ಮಾಡುತ್ತವೆ. ಈ ವಿಡಿಯೋದಿಂದ ನಿಮಗೆ ಏನು ತಿಳಿಯಿತು? ಸಸ್ಯಗಳ ಮೇಲೆ ಇಂತಹ ಧಾರಾಳ ಗಿಡಗಳು ನೀವು ನೋಡಿರ್ಬೋದು. ಮರಬಾಳೆ ಒಂದು ಎಪಿಫೈಟ್ ಅಂತ ನಾವು ಹೇಳ್ತೇವೆ. ಮರಬಾಳೆಯನ್ನು ಎಪಿಫೈಟ್ ಅಂತ ನಾವು ಹೇಳ್ತೇವೆ. ನೋಡಿ ಮಕ್ಕಳೇ, ನಾವು 5ನೇ ತರಗತಿಯ ಮೂಲ ವಿಜ್ಞಾನ ಪಾಠ ಭಾಗದಲ್ಲಿ ಸಸ್ಯಲೋಕದೆಡೆಗೆ ಎಂಬ ವಿಚಾರದಲ್ಲಿ ಧಾರಾಳ ವಿಶೇಷತೆಗಳನ್ನು ಕಲಿತುಕೊಂಡೆವು. ಸಸ್ಯಗಳ ಬಗ್ಗೆ ಧಾರಾಳ ವಿಶೇಷತೆಗಳು, ಸಸ್ಯಗಳ ಬೇರೆ ಬೇರೆ ವಿಶೇಷತೆಗಳನ್ನು ಕಂಡುಹಿಡಿಯುವುದು, ಅದರ ಬಗ್ಗೆ ತಿಳಿಯುವುದು ನಮಗೆ ಇನ್ನಷ್ಟು ಮುಂದುವರಿಯಬಹುದು. ಇನ್ನಷ್ಟು ನಾವು ತಿಳಿಯೋಣ. ಈ ಸಸ್ಯಲೋಕದೆಡೆಗೆ ಎಂಬ ನಮ್ಮ ಪಯಣ ಹೀಗೆ ಮುಂದುವರಿತಿರಲಿ. ಧಾರಾಳ ವಿಚಾರಗಳನ್ನು ನಾವು ತಿಳಿಯೋಣ. ಬನ್ನಿ ಹೋಗೋಣ ಸಸ್ಯಲೋಕದೆಡೆಗೆ. ನಮಸ್ತೆ.